ಆ ಜಿಲ್ಲೆಯನ್ನ ಫಲಪುಷ್ಪಗಿರಿ ಧಾಮ ಅಂತ ಕರೀತಾರೆ. ಆ ಜಿಲ್ಲೆಯಲ್ಲಿ ಹೂವು, ಹಣ್ಣು, ತರಕಾರಿ ಜೊತೆಗೆ ಸಿಲ್ಕ್ ಮಿಲ್ಕ್ ಕೂಡ ಅತಿ ಹೆಚ್ಚಾಗಿ ಉತ್ಪಾದನೆ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಜಿಲ್ಲೆಯನ್ನ ಬಹಳ ಜನ ಮೆಚ್ಚಿಕೊಂಡಿದ್ದಾರೆ. ಕಾರಣ ಆ ಭಾಗದ ರೈತರು ಸ್ವಾಭಿಮಾನದಿಂದ ತಮ್ಮ ಕೃಷಿ ಜೀವನವನ್ನ ನಡೆಸಿಕೊಂಡು ಬದುಕು ಕಟ್ಕೊಂಡಿದ್ದಾರೆ. ಬಟ್ ಈ ಬಾರಿಯ ಮಳೆ ಆ ರೈತರ ಮಂದಹಾಸವನ್ನ ಕಿತ್ಕೊಂಡ್ಬಿಟ್ಟಿದೆ. ಕಾರಣ ದ್ರಾಕ್ಷಿ ಗೊಂಚಲುಗಳು ಆ ಜಮೀನಲ್ಲೇ ಕೊಳೆತು ಹೋಗ್ತಾ ಇದೆಯಂತೆ ವಿಪರೀತ ಮಳೆಯಿಂದಾಗಿ. ರೈತರ ಸಮಸ್ಯೆ ಏನು, ಏನೆಲ್ಲ ಸಮಸ್ಯೆಗಳು ಆ ಭಾಗದಲ್ಲಿ ಆಗ್ತಾ ಇದೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೀಗೆ ಹುಲುಸಾಗಿ ಬೆಳೆದಿದ್ದ ದ್ರಾಕ್ಷಿ ಗ್ರಾಹಕರ ಹೊಟ್ಟೆ ತುಂಬುವುದರ ಬದಲು ತೋಟದಲ್ಲೇ ಕೊಳೆತು ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ 4,000 ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀಮಂತ ಬೆಳೆ ದ್ರಾಕ್ಷಿಯನ್ನ ಬೆಳೆಯಲಾಗುತ್ತೆ. ದಿಲ್ಖುಷ್, ಶರತ್, ಬೆಂಗಳೂರು ಬ್ಲೂ, ರೆಡ್ ಗ್ಲೋಬ್ ಸೇರಿದಂತೆ ವಿವಿಧ ತಳಿಯ ದ್ರಾಕ್ಷಿಯನ್ನ ಬೆಳೆಯಲಾಗುತ್ತೆ. ಹಗಲು ರಾತ್ರಿ ಕಷ್ಟಪಟ್ಟು ಹನಿ ನೀರಾವರಿ ಮೂಲಕ ಈ ಬೆಳೆಯನ್ನ ಬೆಳೆಯಲಾಗ್ತಿದೆ. ಮಳೆ ಬರುವುದಕ್ಕೂ ಮುನ್ನ ಕೆಜಿ ದಿಲ್ಖುಷ್ ದ್ರಾಕ್ಷಿ 65 ರೂಪಾಯಿಗೆ ಮಾರಾಟವಾಗ್ತಿತ್ತು. ಆದ್ರೆ ಮಳೆ ಆರಂಭವಾಗ್ತಿದ್ದಂತೆ ದ್ರಾಕ್ಷಿಯ ಬೆಲೆ ಕುಸಿದಿದೆ. ಮಳೆಯಿಂದ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ದ್ರಾಕ್ಷಿ ಹಣ್ಣುಗಳು ಗೊಂಚಲಲ್ಲೇ ಕೊಳೆತು ನೆಲಕ್ಕೆ ಉದುರುತ್ತಿವೆ. ಈ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಈಗ ನಾನು ದ್ರಾಕ್ಷಿ ತೋಟದಲ್ಲಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಅಜ್ವಾರ ಗ್ರಾಮದಲ್ಲಿರ್ತಕ್ಕಂಥ KR ರೆಡ್ಡಿ ಅಂತಕ್ಕಂಥ ಒಬ್ಬ ದ್ರಾಕ್ಷಿ ತೋಟದಲ್ಲಿದ್ದೀನಿ. ಈಗ ಆ ದ್ರಾಕ್ಷಿ ತೋಟ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿ ಉಲಸಾಗಿ ಬೆಳೆದಿರ್ತಕ್ಕಂಥದ್ದು ದ್ರಾಕ್ಷಿ. ಯಾಕಂದ್ರೆ ಇದು ಒಂದು ಎಕರೆ ದ್ರಾಕ್ಷಿಯನ್ನು ಬೆಳೆದಕ್ಕೆ ಸುಮಾರು 2.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ವೆಚ್ಚ ಸುಮಾರು 2.5 ಲಕ್ಷ ತಗಲುತ್ತೆ. ಹಾಗಾಗಿ ಸುಮಾರು 6 ತಿಂಗಳಿಗೆ ಒಮ್ಮೆ ಈ ಒಂದು ಬೆಳೆ ಬರುತ್ತೆ. ಆದ್ರೆ 6 ತಿಂಗಳಿಗೊಮ್ಮೆ ಸಂಪೂರ್ಣವಾಗಿ ಬೆಳೆ ಬರಲ್ಲ. ಹಾಗಾಗಿ ರೈತ ವರ್ಷಕ್ಕೊಮ್ಮೆ ಏನಾದ್ರೂ ಆದಾಯ ಬರುತ್ತೆ ಅಂತೇಳಿ ಈ ಭಾಗದ ರೈತ ಯಥೇಚ್ಛವಾಗಿ ದ್ರಾಕ್ಷಿಯನ್ನ ಬೆಳೀತಾ ಹೋಗ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಮಳೆಯ ಒಂದು ಅಬ್ಬರ ಮತ್ತೆ ಈಗ ಬೆಲೆ ಕುಸಿತ ಆಗಿರ್ತಕ್ಕಂಥ ಹಿನ್ನೆಲೆ ಈಗ ದ್ರಾಕ್ಷಿ ಗಿಡದಲ್ಲೇ ಕೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರದ ತರೇವಾರಿ ದ್ರಾಕ್ಷಿ ತಮಿಳುನಾಡು, ಕೇರಳ, ಆಂಧ್ರ, ಒಡಿಸ್ಸಾ ಸೇರಿದಂತೆ ಬಾಂಗ್ಲಾದೇಶಕ್ಕೆ ರವಾನೆಯಾಗ್ತಿತ್ತು. ಸ್ಥಳೀಯ ವರ್ತಕರು ದ್ರಾಕ್ಷಿಯನ್ನ ಕಟಾವು ಮಾಡಿ ರಫ್ತು ಮಾಡ್ತಿದ್ರು. ಆದ್ರೆ ನಿರಂತರ ಮಳೆಯಿಂದ ಹಣ್ಣುಗಳು ಅತಿಯಾದ ನೀರಿನಾಂಶದಿಂದ ಕೂಡಿದ್ದು ರಫ್ತು ಮಾಡಲು ಸೂಕ್ತವಾಗಿಲ್ಲ. ಇದರಿಂದ ವರ್ತಕರು ದ್ರಾಕ್ಷಿ ತೋಟಗಳನ್ನ ಕೊಂಡ್ಕೊಳ್ತಿಲ್ಲ. ಇದರಿಂದ ತೋಟದಲ್ಲೇ ದ್ರಾಕ್ಷಿ ಹಣ್ಣುಗಳು ಕೊಳೆತು ಗೊಬ್ಬರವಾಗ್ತಿವೆ. ಈಗ ಹೊಸ ತಳಿಗಳು ಬಂದಿದೆ, ರೆಡ್ ಗ್ಲೋಬ್ ತಳಿ ಇವೆಲ್ಲ ಬಂದಿದೆ. ಸ್ವಲ್ಪ ಮಳೆಗೆ ತಡೆಯುತ್ತೈತೆ, ಮತ್ತೆ ಅದು ಏನು ಹೆಚ್ಚಿನ ಕೀಪಿಂಗ್ ಕ್ವಾಲಿಟಿ ಇರ್ತೈತೆ. ಸುಮಾರು ದಿವಸ ಅದನ್ನ ನಾವು ಸ್ಟೋರೇಜ್ ಅಲ್ಲಿ ಇರ್ಬೋದು, ಇಲ್ಲ ತೋಟದಲ್ಲಿ ಇರ್ಬೋದು, ಸ್ವಲ್ಪ ಬಿಟ್ಕೊಂಡು. ಈಗ ಉದಾಹರಣೆಗೆ ಇದು ಬ್ಲೂ ದ್ರಾಕ್ಷಿ ಇದೆ, ಈಗ ಕಟ್ ಮಾಡಲೇಬೇಕು. ಈ ಕಟ್ ಮಾಡಿದ್ರೆ ಕೊಳ್ತೋಗುತ್ತೆ. ದಿಲ್ಖುಷ್ ಇದೆ, ಒಂದು ವಾರ ಬಿಟ್ಟರೆ ಅದು ಕೊಳ್ತೋಗುತ್ತೆ, ಆಮೇಲೆ ಯಾರು ತಗೊಳೋದೇ ಇಲ್ಲ. ರೆಡ್ ಗ್ಲೋಬ್ ನಾವು ರೆಡ್ ಗ್ಲೋಬ್ ತಳಿನ 15ರಿಂದ 20 ದಿವಸ ನಾವು ಬೇಕಾದ್ರೆ ಅದನ್ನ ಪೋಸ್ಟ್ ಬೋನ್ ಮಾಡ್ಬೋದು. ದ್ರಾಕ್ಷಿ ನಾಡು ಅಂತಲೇ ಕರೆಯಲ್ಪಡುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆರಾಯ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದು, ಹೂ, ಹಣ್ಣು, ತರಕಾರಿ ಸೇರಿದಂತೆ ತೋಟಗಾರಿಕೆ ಬೆಳೆಗಳು ಮಣ್ಣು ಪಾಲಾಗಿ ರೈತರ ಕಣ್ಣಲ್ಲಿ ನೀರು ತರಿಸಿವೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.